ಕಪಿಲಾ ನದಿಗೆ ಅಧಿಕ ಪ್ರಮಾಣದ ನೀರನ್ನು ಬಿಡ್ತಾ ಇರುವ ಕಾರಣಕ್ಕೋಸ್ಕರ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು. ಇದೀಗ ನಂಜನಗೂಡಿನ ನಂಜುಂಡೇಶ್ವರ ದೇವಾಲಯ ಕೂಡ ಬರುವಂಥ ಭಕ್ತರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ದೇವಾಲಯಕ್ಕೆ ಬರುವ ರಸ್ತೆ ಏನಿದೆ ಇದು ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. ಅಪಾಯದ ಮಟ್ಟವನ್ನು ಮೀರಿ ಹರಿತಿರುವಂತಹ ಕಪಿಲಾ ನದಿ ಮೈಸೂರು ಜಿಲ್ಲೆ ನಂಜನಗೂಡಿನ ಪ್ರದೇಶಗಳು ಜಲಾವೃತವಾಗಿವೆ. ಸೊ ಕಪಿಲಾ ನದಿಯ ಸ್ನಾನಘಟ್ಟ ಹಾಗೇನೆ ಅಂಗಡಿಗಳು ಜಲಾವೃತವಾಗಿರೋದು. ಸ್ನಾನಘಟ್ಟದಲ್ಲಿ ಭಕ್ತರಿಗೆ ಈಗ ಸ್ನಾನ ವ್ಯಾಪಾರಕ್ಕೆ ತಾತ್ಕಾಲಿಕವಾಗಿ ನಿರ್ಬಂಧ ಹೇರಲಾಗಿದೆ. ಕೇರಳದ ವೈನಾಡಿನಲ್ಲಿ ಮಳೆ ಪ್ರಮಾಣ ಹೆಚ್ಚಾಗಿರುವ ಹಿನ್ನೆಲೆ ಮೈಸೂರು ಜಿಲ್ಲೆ HD ಕೋಟೆ ತಾಲೂಕಿನ ಕಬಿನಿ ಜಲಾಶಯ ತುಂಬಿ ತೊಳಕುತ್ತಿದೆ. ಯಾಕಂದ್ರೆ ಇದೇ ಒಂದು ರಸ್ತೆ ಮೂಲಕ ದೇವಸ್ಥಾನಕ್ಕೆ ಬರ್ತಾ ಇದ್ರು, ಆದ್ರೆ ಈಗ ಸದ್ಯಕ್ಕೆ ಈಗ ಸಂಪೂರ್ಣವಾಗಿ ಜಲಾವೃತವಾಗಿರುವಂತದ್ದು ದೇವಾಲಯಕ್ಕೆ ಬರುವಂತಹ ರಸ್ತೆ. ನಂಜನಗೂಡಿನ ಶ್ರೀಕಂಠೇಶ್ವರ ಈಗ ಜಲಕಂಠೇಶ್ವರನಾಗಿದ್ದಾನೆ. ಯಾಕೆಂದ್ರೆ ಕಬಿನಿ ಜಲಾಶಯದಿಂದ ಸುಮಾರು 90,000 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಿದ್ದಾರೆ. ಹಾಗಾಗಿ ಅದರ ಎಫೆಕ್ಟ್ ಇವಾಗ ದೇವಸ್ಥಾನದ ಆವರಣಕ್ಕೂ ಕೂಡ ಬಂದಿದೆ. ಪುರಾಣಗಳ ಪ್ರಕಾರ ಸುರರು ಮತ್ತು ಅಸುರರು ನಡೆಸುತ್ತಿದ್ದ ಸಮುದ್ರ ಮಂಥನದ ಸಂದರ್ಭದಲ್ಲಿ ಒಂದು ಸಲ ಅತ್ಯಂತ ಪ್ರಭಾವಶಾಲಿಯಾದಂತಹ ಕಾರ್ಕೋಟ ವಿಷವು ಉತ್ಪನ್ನವಾಯಿತು. ಇದರ ಪ್ರಭಾವದಿಂದ ಇನ್ನು ಜಗತ್ತೇ ನಾಶವಾಗುವ ಸಂದರ್ಭ ಎದುರಾದಾಗ ಪರಶಿವನು ಈ ಅವಘಡವನ್ನು ತಡೆಯಲು ತಾನೇ ಸ್ವತಃ ಆ ವಿಷವನ್ನ ನುಂಗಿಬಿಡುತ್ತಾನೆ. ಆದ್ದರಿಂದ ನಂಜು ಉಂಡ ಈಶ್ವರನಿಗೆ ನಂಜುಂಡೇಶ್ವರ ಎಂದ ಹೆಸರು ಬರುತ್ತದೆ. ನಂತರ ಪಾರ್ವತಿ ದೇವಿಯು ಈ ವಿಷವು ಶಿವನ ದೇಹದಲ್ಲಿ ಪಸರಿಸದಂತೆ ಕುತ್ತಿಗೆ ಹಿಡಿದು ಸರ್ಪವನ್ನ ಸುತ್ತುತ್ತಾಳೆ. ನಂಜು ಸೇವಿಸಿದ ಪರಿಣಾಮವಾಗಿ ಶಿವನ ಕಂಠ ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಆದ್ದರಿಂದ ಶಿವನಿಗೆ ನೀಲಕಂಠೇಶ್ವರ ಎಂದು ಹೆಸರು ಬರುತ್ತದೆ. ಶಿವನ ಈ ರೂಪವಿರುವ ದೇವಾಲಯವೇ ನಂಜುಂಡೇಶ್ವರ ದೇವಾಲಯ. ಹೌದು, ಇಂತಹ ಒಂದು ದೇವಸ್ಥಾನ ನಮ್ಮ ಕರ್ನಾಟಕದಲ್ಲೇ ಇದೆ. ಹಾಗಾದರೆ ಆ ದೇವಸ್ಥಾನ ಯಾವುದು? ಆ ದೇವಸ್ಥಾನ ಎಲ್ಲಿದೆ? ಇಲ್ಲಿಗೆ ಶಿವಲಿಂಗ ಹೇಗೆ ಬಂತು? ಶಿವಲಿಂಗ ಹುಟ್ಟಿದ ರಹಸ್ಯವೇನು? ಈ ಎಲ್ಲ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಫೋಕಸ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಂಜುಂಡೇಶ್ವರ, ಹೌದು, ನಂಜುಂಡೇಶ್ವರ ದೇವಾಲಯವು ಕಾವೇರಿಯ ಉಪನದಿಯಾದಂತಹ ಕಪಿಲಾ ನದಿಯ ಬಲದಂಡೆಯ ನಂಜನಗೂಡು ಪಟ್ಟಣದಲ್ಲಿದೆ. ಶಿವಪುರಾಣದಲ್ಲಿ ನಂಜನಗೂಡನ್ನ ಶ್ರೀ ಗರಳಪುರಿ ಎಂದು ಉಲ್ಲೇಖಿಸಲಾಗಿದೆ. ಗರಳ ಎಂದರೆ ವಿಷ ಎಂದರ್ಥ. ಇದನ್ನ ಪರಶುರಾಮ ಕ್ಷೇತ್ರ ಎಂದು ಕೂಡ ಕರೆಯುತ್ತಾರೆ. ಕಾರಣ ಇಲ್ಲಿ ಪರಶುರಾಮನು ತನ್ನ ತಾಯಿಯ ಶಿರಚ್ಛೇದನದ ಪಾಪಕ್ಕಾಗಿ ಪ್ರಾಯಶ್ಚಿತ ಮಾಡಿದ್ದಾನೆ ಎಂದು ನಂಬಲಾಗಿದೆ. ಪೌರಾಣಿಕ ಪವಿತ್ರ ಈ ಸ್ಥಳವು ದಕ್ಷಿಣ ಭಾರತದಲ್ಲಿ ಶಿವನ ವಾಸಸ್ಥಾನವಾಗಿದೆ ಎಂದು ನಂಬಲಾಗಿದೆ. ಇದೇ ಕಾರಣ ಇದನ್ನ ದಕ್ಷಿಣ ಕಾಶಿ ಎಂದು ಕೂಡ ಕರೆಯುತ್ತಾರೆ. ಶಿವನು ತನ್ನ ಭಕ್ತರಾದಂತಹ ದೇವತೆಗಳು ಮತ್ತು ನಾರದ ಋಷಿಗಳ ಮನವಿಗೆ ಈ ಸ್ಥಾನದಲ್ಲಿ ವಾಸಿಸುತ್ತಿದ್ದಾನೆ ಎನ್ನುವ ನಂಬಿಕೆ ಇದೆ. ಪುರಾಣಗಳ ಪ್ರಕಾರ ಋಷಿ ಗೌತಮರು ಶಿವನ ವಿಗ್ರಹ ರೂಪವಾದ ಲಿಂಗವನ್ನ ಇಲ್ಲಿ ಸ್ಥಾಪಿಸಿದ್ದರು. ಇದೇ ಪಟ್ಟಣದ ಸಮೀಪದಲ್ಲಿ ಕಪಿಲಾ ಮತ್ತು ಗುಂಡ್ಲು ನದಿಗಳು ಸೇರುವ ಒಂದು ಸಂಗಮವಿದೆ. ಒಂದು ದಿನ ಗೌತಮ ಋಷಿಗಳು ಈ ಮಾರ್ಗವಾಗಿ ಹೋಗುತ್ತಿರುವಾಗ ಈ ಸ್ಥಳದಲ್ಲಿ ವಿಶ್ರಾಂತಿ ಮಾಡಿ ಆಮೇಲೆ ಆ ಸಂಗಮದಲ್ಲಿ ಸ್ನಾನ ಮಾಡಲು ನೀರಿಗೆ ಇಳಿದಾಗ ಅವರಿಗೆ ಆ ನೀರಿನಲ್ಲಿ ಒಂದು ಸುಳಿ ಗೋಚರಿಸುತ್ತದೆ. ಈ ಸುಳಿಯನ್ನು ನೋಡಿದಾಗ ಅವರು ಇಂತಹ ಒಂದು ಸುಳಿಯನ್ನು ಎಲ್ಲಿಯೂ ಕಂಡಿರಲಿಲ್ಲ ಎಂದು ಅವರ ಮನಸ್ಸಿಗೆ ಬರುತ್ತದೆ. ಸುಳಿಗಳು ಹೆಚ್ಚಾಗಿ ಬಂಡೆ ಕಲ್ಲುಗಳಿದ್ದರೆ ಮಾತ್ರ ಹೆಚ್ಚಾಗಿ ಹುಟ್ಟುತ್ತದೆ. ಆದರೆ ಇಲ್ಲಿ ಆ ತರದ ಯಾವುದೇ ಸುಳಿವು ಕೂಡ ಇರಲಿಲ್ಲ. ಇಲ್ಲಿ ಏನೋ ಒಂದು ವಿಸ್ಮಯ ಇದೆ ಎಂದು ಭಾವಿಸಿ ಆ ಸುಳಿಯ ಹತ್ತಿರಕ್ಕೆ ಹೋದಾಗ ಅವರಿಗೆ ಆಶ್ಚರ್ಯ ಕಾದಿತ್ತು. ಕಾರಣ ಆ ಸುಳಿಯ ಕೆಳಗೆ ಒಂದು ಅಪ್ರತಿಮ ಶಿವಲಿಂಗವಿತ್ತು. ಆಗ ಆ ಗೌತಮ ಮುನಿಗಳು ತಮ್ಮ ಕೈಯಾರೆ ಆ ಶಿವಲಿಂಗವನ್ನ ಎತ್ತಿ ಅಲ್ಲಿಯೇ ದಡದ ಮೇಲೆ ಅದನ್ನ ಮರುಸ್ಥಾಪನೆ ಮಾಡಿದರು ಎನ್ನುವ ಪ್ರತೀತಿ ಇದೆ.
ಇದೇ ಕಾರಣ ಈ ಶಿವಲಿಂಗದ ಸುತ್ತಲೂ ಸುಳಿಯಂತಹ ನಿಶಾನೆಗಳು ಇದೆ ಎನ್ನುವ ನಂಬಿಕೆ ಕೂಡ ಇದೆ. ಈ ನದಿಯಲ್ಲಿ ಪ್ರವಾಹ ಬಂದಾಗ ನಂಜನಗೂಡಿನ ದೇವಾಲಯದಿಂದ ಕೇವಲ 9 ಮೀಟರ್ಗಳಷ್ಟು ದೂರದವರೆಗೆ ಈ ಸಂಗಮದಲ್ಲಿ ನೀರು ಬರುತ್ತದೆ. ದೇವಾಲಯದಲ್ಲಿ ಸುಮಾರು 200ಕ್ಕೂ ಹೆಚ್ಚು ವಿಗ್ರಹಗಳು ಪ್ರತಿಷ್ಠಾಪನೆಯಾಗಿದೆ. ಅವುಗಳಲ್ಲಿ ಅರ್ಧದಷ್ಟು ಲಿಂಗಗಳಾಗಿವೆ. ನಂಜುಂಡೇಶ್ವರ ಲಿಂಗ ಅತ್ಯಂತ ಹಳೆಯ ಲಿಂಗವಾಗಿದೆ. ನಂಜುಂಡೇಶ್ವರ ದೇವಸ್ಥಾನದ ಗರ್ಭಗುಡಿಯಲ್ಲಿ ಪೀಠೋಹಿತವಾಗಿ ಸುಮಾರು 9 ಮೀಟರ್ ಎತ್ತರವಿದೆ. ಇತರ ಲಿಂಗಗಳ ಪೈಕಿ ಹೆಚ್ಚಿನವು ಬೇರೆ ಬೇರೆ ಕಾಲದಲ್ಲಿ ಸ್ಥಾಪನೆಯಾಗಿವೆ. ಈ ದೇವಾಲಯ ವರ್ಷವಿಡೀ ದೇಶದ ವಿವಿಧ ಭಾಗಗಳಿಂದ ಭಕ್ತರನ್ನ ಆಚರಿಸುತ್ತದೆ. ಸೋಮವಾರ ಮತ್ತು ಹುಣ್ಣಿಮೆ ದಿನಗಳಲ್ಲಿ ವಿಶೇಷ ರೀತಿಯ ಪೂಜೆ ನಡೆಯುತ್ತದೆ. ಪ್ರತಿ ಹುಣ್ಣಿಮೆಯಂದು ರಾತ್ರಿ ರಥೋತ್ಸವ ಕೂಡ ಜರುಗುತ್ತದೆ. ಅಲ್ಲದೆ ಇಲ್ಲಿ 2 ವಾರ್ಷಿಕ ಜಾತ್ರೆಗಳಾಗುತ್ತದೆ. ಒಂದು ಅಕ್ಟೋಬರ್ ಹಾಗೂ ನವೆಂಬರ್ನಲ್ಲಿ ಆದರೆ ಇನ್ನೊಂದು ಮಾರ್ಚ್ ಹಾಗೂ ಏಪ್ರಿಲ್ ತಿಂಗಳಲ್ಲಿ ಪಂಚರಥ ಯಾತ್ರೆ ನಡೆಯುತ್ತದೆ. ಅಂದ ಹಾಗೆ ದಕ್ಷಿಣ ಕಾಶಿ ನಂಜನಗೂಡು ಮೈಸೂರಿನಿಂದ ಸುಮಾರು 23 ಕಿಲೋಮೀಟರ್ ದೂರದಲ್ಲಿದ್ದರೆ ಬೆಂಗಳೂರಿನಿಂದ ಸುಮಾರು 165 ಕಿಲೋಮೀಟರ್ ದೂರದಲ್ಲಿದೆ. ಸ್ನೇಹಿತರೆ, ಒಂದು ವೇಳೆ ನೀವು ಮೈಸೂರು, ಊಟಿ ಹೋಗುವ ಸಂದರ್ಭದಲ್ಲಿ ನಂಜನಗೂಡಿಗೆ ತಪ್ಪದೆ ಭೇಟಿ ಕೊಡಿ. ಯಾಕಂದ್ರೆ ಇದು ದಕ್ಷಿಣ ಕಾಶಿ ಆಗಿದೆ. ಆ ಶಿವನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ. ಎಲ್ಲ ಜನ ಅವರ ಇಲ್ಲಿ ಬರ್ತಿದ್ದಾರೆ. ಅದೆಲ್ಲ ಸರ್ ಹೇಳ್ತಾ ಅರ್ಥ ಮಾಡ್ಕೊಳ್ಳಿ. ನಮ್ಗೆ ಅಲ್ಲಿ 1000 ಜನ ಇರ್ಬೋದು, ನಮಗೆ ಬೇಕಾಗಿಲ್ಲ. ನಮ್ಮ ಡ್ಯೂಟಿನೇ ಇಲ್ಲಿ ಮಾಡಿ. ಶ್ರೀ ಮಹಾಪ್ರತ್ಯಂಗಿರ ಚೌಡೇಶ್ವರಿ ಜ್ಯೋತಿಷ್ಯ ಫಲ, ಪಂಡಿತ್ ವೈದ್ಯಮೋಡಿ ರಾಮಜ್ಜ, ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು, ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್. ಗೆಟ್ 100% ಸೊಲ್ಯೂಷನ್ ಟು ಆಲ್ ಯುವರ್ ಪ್ರಾಬ್ಲಮ್ಸ್. ಶ್ರೀ ಪ್ರತ್ಯಂಗಿರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು ಪಂಡಿತ್ ರಾಮಜ್ಜನವರು ರಾಜಮೋಡಿ, ತಾಳೆಗೆರೆ ಮತ್ತು ನಿಮ್ಮ ಧ್ವನಿಯ ಮೂಲಕ ನಿಮ್ಮ ಭವಿಷ್ಯವನ್ನ ನಿಖರವಾಗಿ ಹೇಳುತ್ತಾರೆ. ಫೋನಿನ ಮೂಲಕ ನೇರ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ಇವರ ದೂರವಾಣಿ ಸಂಖ್ಯೆ 9008220252. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಜೈ ನಂಜುಂಡೇಶ್ವರ ಎಂದು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಇಂತಹದೇ ರೋಚಕ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ಕೀಪ್ ವಾಚಿಂಗ್ ಫೋಕಸ್ ಕನ್ನಡ.